ಹಾಯ್ ಫ್ರೆಂಡ್ಸ್, ನೀವು ಈ ಹೂನ ನೋಡಿರ್ತೀರ. ಇದಕ್ಕೆ ನಾವು ದ್ರೌಪದಿ ದಂಡೆ ಅಂತ ಹೇಳ್ತೀವಿ. ನೋಡ್ಬೋದು, ಈ ಥರ ಒಂದು ಗಿಡಕ್ಕೆಲ್ಲ ಮರಕ್ಕೆಲ್ಲ ಈ ಥರ ಒಂದು ಬಳ್ಳಿ ಇರುತ್ತೆ, ಈ ಥರ ಅಂಟ್ಕೊಂಡಿರುತ್ತೆ, ಈ ಥರ ಕಳೆ ಥರ. ಅದಕ್ಕೆ ಈ ಥರ ಹೂ ಬಿಡುತ್ತೆ. ಇದಕ್ಕೆ ನಾವು ದ್ರೌಪದಿ ದಂಡೆ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು, ಹೂವೆಲ್ಲ ದೂರ ದೂರ ಇದೆ. ಇಲ್ಲಿ ನೋಡಿ, ಇವಾಗ ಒಂದು ಮಾಲೆ ಅನ್ನು ಮಾಡಬೇಕಾದ್ರೆ ಹೂನೆಲ್ಲ ಹತ್ರ ಹತ್ರ ಹಾಕಿ ಮಾಡ್ತಾರೆ ಅಲ್ವಾ. ಬಟ್ ಇದರಲ್ಲಿ ನೋಡಿ ಒಂಥರ ದೂರ ದೂರ ಇದೆ. ಇಲ್ಲಿ ನೋಡಿ, ಆಯಿತಾ. ಯಾಕೆ ದ್ರೌಪದಿ ದಂಡೆ ಅಂತ ಹೇಳ್ತಾರೆ ಅಂದರೆ, ನನ್ನ ಪೇರೆಂಟ್ಸ್ ಎಲ್ಲ ಹೇಳಿದ್ದು, ದ್ರೌಪದಿಗೆ 5 ಜನ ಗಂಡಂದಿರು ಅಲ್ವಾ. ಸೊ ಅವರೆಲ್ಲ ಒಂದಿನ ಕಾಡಿಗೆ ಕಟ್ಟಿಗೆ ತರಕಂತ ಹೋಗಿದ್ರಂತೆ. ಆವಾಗ 5 ಜನ ಗಂಡಂದಿರಾಗಿದ್ದರಿಂದ ದ್ರೌಪದಿ ಗೊತ್ತು ಅವ್ರು ಬೇಗ ಬರ್ತಾರೆ ಅಂತ. ಯಾಕಂದರೆ ಬೇಗ ಕಟ್ಟಿಗೆ ಎಲ್ಲ ಆಗಿಬಿಡುತ್ತೆ, ಒಂದು ಹೊರೆ ಕಟ್ಟಿಗೆ ಆಗಿಬಿಡುತ್ತೆ. ಸೊ ಬೇಗ ಬಂದುಬಿಡ್ತಾರೆ ಅಂತ. ಸೊ ಅವಳು ಏನು ಮಾಡಿದ್ಲು ಅಂತಂದರೆ, ಒಂದು ಮಾಲೆ ಮಾಡಬೇಕಿತ್ತು. ಸೊ ಬೇಗ ಬೇಗ ದೂರ ದೂರ ಹೂ ಹಾಕಿ ಒಂದು ಮಾಲೆ ಮಾಡಿಬಿಡ್ಲಂತೆ. ಸೊ ಆ ರೀಸನ್ ಹೇಳ್ತಾರೆ ಇದಕ್ಕೆ ದ್ರೌಪದಿ ದಂಡೆ ಅಂತ ಹೇಳ್ತಾರೆ ಅಂತ. ಇನ್ನೊಂದಿರುತ್ತೆ, ಇದೇ ಜಾತಿ ಹೂವಲ್ಲೇ ಮತ್ತೊಂದು ಹೂ ಇರುತ್ತೆ. ಅದರಲ್ಲಿ ಫುಲ್ ಹತ್ರ ಇರುತ್ತೆ. ಅಂದರೆ ಈ ಥರ ಏನು ದಂಟು ಕಾಣಿಸಲ್ಲ ಹಿಂದ್ಗಡೆ, ಆಯಿತಾ. ಅದರದ್ದೇನು ಕಾಣಿಸಲ್ಲ, ಅಷ್ಟು ಹತ್ರ ಇರುತ್ತೆ. ಅದಕ್ಕೆ ನಾವು ಸೀತಾದಂಡೆ ಅಂತ ಹೇಳ್ತೀವಿ. ಅದಕ್ಕೆ ನಾವು ಸೀತಾದಂಡೆ ಅಂತ ಹೇಳ್ತೀವಿ ಅಂತಂದರೆ, ಸೀತೆಗೆ ಒಂದೇ ಗಂಡ. ಸೊ ಅವನು ಹೋಗಿ ಕಟ್ಟಿಗೆ ತರೋಕ್ಕೆ ತುಂಬ ಟೈಮ್ ಬೇಕು, ಯಾಕಂದರೆ ಒಬ್ಬನೇ ಎಲ್ಲ ಕಟ್ಟಿಗೆ ಮಾಡ್ಕೊಂಬರ್ಬೇಕಲ್ವ. ಸೊ ಅದಕ್ಕೆ ಆ ಹೂವಿಗೆ ನಾವು ಸೀತಾದಂಡೆ ಅಂತ ಹೇಳ್ತೀವಿ. ಇದಕ್ಕೆ ನಾವು ದ್ರೌಪದಿ ದಂಡೆ ಅಂತ ಹೇಳ್ತೀವಿ. ನಿಮ್ಮ ಕಡೆ ಮೇ ಬಿ ಬೇರೆ ನೇಮ್ಸ್ ಇರ್ಬೋದು, ಬಟ್ ನಮ್ಮ ಕಡೆ ಎಲ್ಲ ಯಾಕೆ ಅಂತ ನಾವು ಕೇಳಿದಾಗ ಈ ಥರ ಹೇಳಿದರು.